ಲಾಸ್ಟ್ ವಿಡಿಯೋ ಮಾಡಿದ್ಮೇಲೆ ನನಗೇನಿಸ್ತು ಗೊತ್ತಾ, ಮೈದಾ ಹಿಟ್ಟು ಈಸ್ಟು ಅಂತ 200 ರೂಪಾಯಿ ಖರ್ಚು ಮಾಡಿ ಒಂದಷ್ಟು ಗ್ಯಾಸ್ ವೇಸ್ಟ್ ಮಾಡಿ 4ನೇ ಅಟೆಂಪ್ಟಿಗೆ 4 ಬನ್ ಆಚೆ ಬರೋದ್ರ ಬದಲು 5 ನಿಮಿಷ ಬಸ್ ಸ್ಟಾಪಿಗೆ ಹೋಗಿ ಬೇಕ್ರಿನಲ್ಲಿ 50 ರೂಪಾಯಿ ಕೊಟ್ಟರೆ 6 ಬನ್ ಕೊಡ್ತಾನೆ. ಯಾವುದು ಒಳ್ಳೆಯದು? ಹಾಗೆ ಬೇಕ್ರಿಗಳಲ್ಲಿ ಬ್ರೆಡ್ ಮಾಡುವ ವಿಧಾನ ತೋರಿಸ್ತಾರೆ. ಯಪ್ಪ, ಅದ್ರ ಮುಂದೆ ಈ 4 ಬನ್ನೇ ವಾಸಿ ಅನಿಸುತ್ತೆ. ಕಮಿಂಗ್ ಟು ದ ಪಾಯಿಂಟ್, ಈ ಆಲೂ ಪರೋಟ ನನ್ನ ಅಕ್ಕ ಹೇಳ್ಕೊಟ್ರೋ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆಲೂಗಡ್ಡೆನ ತೊಳ್ಕೊಂಡು ಅರ್ಧಕ್ಕೆ ಹಚ್ಕೊಂಡ್ಬಿಟ್ಟು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ, ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ. ಆಲೂಗಡ್ಡೆ ಬೇಯುವಷ್ಟರಲ್ಲಿ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡು ಅದನ್ನು ನೆನೆಗೆ ಬಿಡ್ತೀನಿ. ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಳ್ತೀನಿ, 2 ಬೆಳ್ಳುಳ್ಳಿ ಅಷ್ಟು ಬಿಡಿಸ್ಕೊಂಡು ಅದನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಪಕ್ಕಕ್ಕೆ ಇಟ್ಕೊಂಡು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿಟ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹೆಚ್ಚಾಗಿ ಬಳಸ್ಕೊಂಡ್ರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಆಲೂಗಡ್ಡೆ ಬೆಂದಮೇಲೆ ಅದರದ್ದು ಹೊಟ್ಟೆಲ್ಲ ಬಿಡಿಸಿಟ್ಕೊಳ್ಬೇಕು. ನೆಕ್ಸ್ಟ್, ಮಸಾಲ ಫಾರ್ ಆಲೂ ಸ್ಟಫಿಂಗ್. ಎಣ್ಣೆ ಹಾಕಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಗರಂ ಮಸಾಲ 2 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಬೇಕು. ಚಿಲ್ಲಿ ಪೌಡರ್ 1.5 ಟೀ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಖಾರ ಹೆಚ್ಚಿಗೆ ಬೇಕು ಅಂತಂತಂದರೆ 2 ಟೀ ಸ್ಪೂನ್ಸ್ ಅಷ್ಟು ಹಾಕ್ಕೋಬೋದು, ಕಮ್ಮಿ ಬೇಕು ಅಂತಂದರೆ 1 ಟೀ ಸ್ಪೂನ್ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡಾದ್ಮೇಲೆ ಆಲೂಗಡ್ಡೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಬೇಕು. ಈಗ ಚಪಾತಿ ಹಿಟ್ಟು ಚಿಕ್ಕದಾಗಿ 2 ಲಟ್ಟಿಸ್ಕೊಂಡು ಅದ್ರ ಮಧ್ಯೆ ಆಲೂ ಸ್ಟಫಿಂಗ್ನ ಇಟ್ಟು ಇನ್ನೊಂದು ಚಪಾತಿ ಹಿಟ್ಟೆತ್ಕೊಂಡು ಅದನ್ನು ಎಡ್ಜಿನಲ್ಲಿ ಸೀಲ್ ಮಾಡ್ಕೊಳ್ತಾ ಬರಬೇಕು. ಇದನ್ನು ಮತ್ತೆ ತೆಳ್ಳಗೆ ಲಟ್ಟಿಸ್ಕೊಂಡು ಚಪಾತಿ ಪ್ರಾಸೆಸ್ ಕಂಟಿನ್ಯೂ. ಈ ಪ್ರಾಸೆಸ್ಸಲ್ಲಿ ನಾನು ನನ್ನ ಮಗಳು ಸಿಕ್ಕಾಪಟ್ಟೆ ಮಾತಾಡಿದ್ದೀವಿ. ಅದರದ್ದು ಫಾಸ್ಟ್ ಫಾರ್ವರ್ಡ್ ಆಡಿಯೋ ಹೀಗೆ ಬಂದಿದೆ. ಪರೋಟ ಜೊತೆಗೆ ನಾನು ಜೀರಾ ಪೌಡರ್ ಹಾಕಿರೋ ಮೊಸರು ಹಾಗೆ ಪಿಕಲ್ಡ್ ಆನಿಯನ್ಸ್ ಸರ್ವ್ ಮಾಡ್ತಿದ್ದೀನಿ. ಸುಮಾರು ದಿನಗಳಿಂದ ಐಸ್ಡ್ ಟೀ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಟೀ ಡಿಕಾಕ್ಷನ್ಗೆ ಸಕ್ಕರೆ ಹಾಕಿ ಅದನ್ನು ಮೆಲ್ಟ್ ಮಾಡಿ ಕೂಲ್ ಆಗೋಕ್ಕೆ ಬಿಟ್ಟು ಒಂದು ಗ್ಲಾಸಲ್ಲಿ ಐಸ್ ಕ್ಯೂಬ್ಸ್ ಹಾಕಿ ನಿಂಬೆ ರಸ ಪುದೀನ ಎಲ್ಲ ಹಾಕಿ ಆ ಟೀ ಡಿಕಾಕ್ಷನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿದೆ. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಐಸ್ ಟೀ ಮಾಡೋದು ಎಕ್ಸಾಕ್ಟಾಗಿ ಹೀಗೇನಾ ಅಲ್ವಾ ಅಂತ ಗೊತ್ತಿಲ್ಲ. ಮತ್ತು ರಿಸರ್ಚ್ ಮಾಡಿ ಅದನ್ನು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀನಿ.